ಕ್ಲಿನಿಕಲ್ಲಿ ಕೂತಿರ್ತಾರೆ. ಒಬ್ರು ಡಾಕ್ಟ್ರು ಕ್ಲಿನಿಕಲ್ಲಿ ಕೂತಿರ್ತಾರೆ, ಕತ್ತಲೆ ಆಗಿರ್ತದೆ, ಕ್ಲೋಸಿಂಗ್ ಟೈಮ್, ಮಳೆ ಬರ್ತಾ ಇರ್ತದೆ, ಪೇಷಂಟ್ ಬರ್ತಾರೆ, ಮುಂದೆ ಏನಾಗ್ತದೆ ನೋಡೋದು. ನಮಸ್ಕಾರ ಡಾಕ್ಟ್ರೇ. ಓ ನಮಸ್ಕಾರ, ಬನ್ನಿ ಬನ್ನಿ. ನಿಮಗೆ ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಒಂದು ಇಲ್ಲೇ ಪಿನ್ನೆ ಒಂದು ಡೌಟ್ ಇತ್ತು. ಓಹೋ, ಏನು ಡೌಟ್? ಇಲ್ಲೇ ನೀವು ಮನೆಗೆ ಬಂದು ನಿಮ್ದು ಫೀಸ್ ಎಷ್ಟು? ನಮ್ದು ಕನ್ಸಲ್ಟೇಷನ್ ಫೀ 50 ರೂಪಾಯಿ. ಅದು ಸೇರಿ ಪಿನ್ನೆ ಮನೆಗೆ ಬಂದು ನೋಡ್ಲಿಕ್ಕೆ ಎಷ್ಟು ತಗೊಳ್ತೀರಿ? ಓಹೋ, ಹೌಸ್ ವಿಸಿಟಾ? ಹೌಸ್ ವಿಸಿಟ್ಗೆ ನಾವು 100 ರೂಪಾಯಿ ತಗೊಳ್ತೇವೆ. ನಮ್ಮದೇ ಕಾರಲ್ಲಿ ಬರಬೇಕಲ್ವಾ? ಅದು ಸೇರಿ ನೀವು ಒಂದು ವಿಸಿಟ್ ನಮ್ಮ ಮನೆಗೆ ಬಂದು ಒಂದು ವಿಸಿಟ್ ಕೊಡಬೇಕು. ನಮ್ಮ ತಾಯಿ ಇದ್ದಾರಲ್ಲ, ಅವರಿಗೆ ಎಲ್ಲ ಕಾಯಿಲೆ, ಅವರಿಗೆ BP ಇದೆ, ಶುಗರ್ ಇದೆ, ಆದರೆ ಎಲ್ಲ ಚೆನ್ನಾಗಿ ಹೊಡ್ತಾರೆ. ಈ ಮಸಾಲೆ, ಇಡ್ಲಿ, ಪೂರಿ, ಏನು ಪೂರಿ 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 ಪಲ್ಯ. ಪೂರಿ ಪಲ್ಯನಾ? ಅದೇ ಅದೇ ಪೂರಿ ಪಲ್ಯ ಮತ್ತು ಚಕ್ಲಿ ಎಲ್ಲ ಒಬ್ಬಟ್ಟು ಎಲ್ಲ ಚೆನ್ನಾಗಿ ಹೊಡಿತಾರೆ. ಇವತ್ತು ಬೆಳಿಗ್ಗೆಯಿಂದ ನೋಡಿದ್ರೆ ಅವರಿಗೆ ಬೀಜಿಂಗ್. ಏನಿದ್ದು ಬೀಜಿಂಗ್? ಬೀಜಿಂಗ್ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಅವರು ಓಹೋ ಬೀಜಿಂಗ್. ಅದೇ ಬಿನ್ನೇನ ಇನ್ನು ಅವರಿಗೆ ಮತ್ತೆ ಓಷ್ಟು ಹತ್ರ ಇದ್ದೀನಿ, ಮಂಡಿ ಎಲ್ಲ ಅವರಿಗೆ ಬರಲಿಕ್ಕೆ. ಈಗ ಒಂದು ಸಲ ಮನೆಗೆ ಬಂದು ನೋಡಿದರೆ ಆಯ್ತು, ಬನ್ನಿ ಹೋಗೋಣ ಮನೆಗೆ. ಮನೆ ಕ್ಲಿನಿಕ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಾ, ಟೀ ಕೊಟ್ಬಿಟ್ಟು ಮನೇಲಿ ಬನ್ನಿ ಕೂತ್ಕೊಳ್ಳಿ. ಏಟಗಾರರಿಗೆ ನೀವು ಒಂದು ಊರಲ್ಲಿ, ನಮ್ದು ಊರಿಗೆ ಕೇರಳ ಅಲ್ಲ ಸ್ವಾಮಿ. ನೀವು ಮಾತಾಡುವಾಗಲೇ ಗೊತ್ತಾಗ್ತದೆ ಕೇರಳ ನಿಮ್ಮ ಊರು. ಇದು ಕೇಳಿಲ್ಲ ಸ್ಟೇಟ್ ಊರಲ್ಲಿ. ಅದು ತಿರುವನಂತಪುರಂ. ನೀವು ಇಲ್ಲಿ ಬಂದು ಎಷ್ಟು ವರ್ಷ? ನಾನು ಇಲ್ಲಿ ಬಂದು 30 ವರ್ಷ ಆಯ್ತು. ಬರುವಾಗ ಏನಿಲ್ಲ, ಕಿಶೆದಿಗೆ ಆಸೆ ಇಲ್ಲ, ಕೈಯಲ್ಲಿ ಜೋಲಿ. ಇನ್ನೇ ಒಂದು ಜೋಲಿ ಸಿಕ್ಕಿತ್ತು, ಕೆಲಸ ಸಿಕ್ಕಿದ್ದು, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದು. ಮತ್ತೆ ಒಂದು ಚಿಕ್ಕದು ಒಂದು ಫ್ಯಾಕ್ಟ್ರಿ ಹಾಕಿತ್ತು, ಮತ್ತೆ ದೊಡ್ಡ 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 ಫ್ಯಾಕ್ಟ್ರಿ ಹಾಕಿತ್ತು. ಇಲ್ಲಿ ನಿಮ್ಮದು ಕರ್ನಾಟಕದವರೆಲ್ಲ ತುಂಬ ಕೋಆಪರೇಟಿವ್. ಎಲ್ಲಿ ಆಫೀಸಿಗೆ ಹೋದರೆ ಎಲ್ಲ ತುಂಬ ಕೋಆಪರೇಟ್ ಮಾಡ್ತಾರೆ, ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಿರ್ತಾರೆ. ನಮ್ಮ ಊರಲ್ಲಿ ಹಂಗೇನೆ ಅಲ್ಲ. ಅಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ 1 ವರ್ಷದ ಒಳಗೆ ಯೂನಿಯನ್ ಬಂದು ನಿಮಗೆ ಸ್ಟ್ರೈಕ್ ಮಾಡಿ ಕ್ಲೋಕ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ನಾನು ಯಾವಾಗಲೂ ನೋಡುದು ಡಾಕ್ಟರ್ದ ಕಾರಣ ಇಲ್ಲಿ ಪೀಣ್ಯದ ಆಶ್ರಯ ಹೋಗ್ತಾ ಇರ್ತದೆ, ಬರ್ತಾ ಇದೆ. ಯಾವಾಗಲೂ ಅಲ್ಲೇ ನೋಟ್ ಮಾಡಿದೆ, ಈ ಡಾಕ್ಟರ್ದು ನಮಗೆ ಸರ್ವಿಸ್ ಯಾವಾಗ ಒಂದು ದಿವಸ ಬೇಕು ಅಂತ. ಅದಕ್ಕೆ ಇವತ್ತು ಕರೆಕ್ಟ್ ಟೈಮ್ ಬಂತು. ಮತ್ತೆ ಸ್ವಲ್ಪ ದೂರ ಕಾರ್ ಹೋಗ್ತದೆ. ಇಲ್ಲೇ ನಿಲ್ಲಿಸಿ ಡಾಕ್ಟರ್, ಇಲ್ಲೇ ನಿಲ್ಲಿಸಿ. ಸ್ಟಾಪ್. ನಿಮ್ಮದು ಫೀಸು 100 ರೂಪಾಯಿ. ಇಲ್ಲ ಸರ್, ನಾವು ಫಸ್ಟ್ ಪೇಷಂಟಲ್ಲಿ ಇಲ್ಲ ಫೀಸ್ ಇಟ್ಕೊಂಡಿದ್ವಿ. ಇಲ್ಲ, ನಾವು ಪೇಷಂಟ್ ನೋಡಿದ ಮೇಲೆ ಫೀಸು ಕನ್ಸಲ್ಟೇಷನ್ ತಗೊಳ್ತೇವೆ. ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಇಲ್ಲ, ಒಂದಿನ ಅದೆಲ್ಲ ಮಣ್ಣಗಟ್ಟಿ ಮಳೆ ಜೋರಾಗಿ ಬರ್ತಾ ಇತ್ತು, ಕತ್ತಲಾಗಿತ್ತು. ಓಟೋ ಅವ್ರ ಹತ್ರ ಕೇಳಿದ್ರೆ 150 ರೂಪಾಯಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಐಡಿಯಾ ಮಾಡಿದ್ರೆ ಡಾಕ್ಟ್ರ್ ಹೆಂಗೆ ಹೋಗ್ತಾರಲ್ಲ, 100 ರೂಪಾಯಿ ಆಗಲಿ ಆರಾಮಾಗಿ ಹೋಗ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ಅಷ್ಟೇ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್ ಡಾಕ್ಟರ್. ಇಲ್ಲೊಬ್ರು ಗುಂಡಪ್ಪ ಅಂತ ಹೇಳಿ ಯಾರೋ ಇದ್ದಾರಂತೆ, ಅವರನ್ನು ಇಂಟರ್ವ್ಯೂ ಮಾಡ್ಲಿಕ್ಕೆ ನನ್ನನ್ನು ಕಳಿಸಿದ್ದಾರೆ. ಅವರು ಸಖತ್ತು ಕುಡಿತಾರಂತೆ, ಕುಡುಕ ಮಹಾಶಯ ಅಂತೆ. ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಕಳಿಸಿದ್ದಾರೆ. ನೋಡೋಣ. ಇದು 8th B ಮೇನಮ್ಮ? 8th B ಮೇನಾ? ಗೊತ್ತಿಲ್ವಾ? ನೀವು ಇಲ್ಲಿ ಇಲ್ವಾ? ಓ ಓಕೆ ಓಕೆ, ಸರಿ ಮೇಡಮ್. ಇದು 8th B ಮೇನಾ? ಹೌದಾ? ಓಕೆ, ನಾನು ನೋಡ್ತೇನೆ. ಓ, ನನಗೇನೋ ಡೌಟ್. ಈ ಅಪ್ಪನನ್ನು ನೋಡಿದ್ರೆ ಈ ಮನುಷ್ಯ ಕುಡುಕ ಮಹಾಶಯನ ಅಂತ ಅದೇ ಗುಂಡಪ್ಪ ಅವರು ಯಾವ್ದಕ್ಕೋ ಕೇಳ್ತೇನೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನೀವು
ನಾನೇ ಗುಂಡಪ್ಪ. ಹೌದಾ ಸರ್? ಓ, ನನಗೆ ನೀವೇ ಬೇಕಾಗಿತ್ತು ಸರ್. ಹೌದು, ನನಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕಾಗಿತ್ತು. ನಾವು ಈ ಟಿವಿಯಿಂದ ಬಂದಿದ್ದಾರೆ. ಹೌದು ನೋಡಿ, ಇಲ್ಲಿ ಕ್ಯಾಮ್ರಾ ಮನೇಲಿ ಇದ್ದಾರೆ ನೋಡಿ. ಒಂದು ನಿಮಿಷ. ಯಾಕೆ? ಓ ರೆಡಿ ಆಗ್ತಿದ್ದಾರೆ. ಕ್ಯಾಮ್ರಾಮನ್ ಸ್ವಲ್ಪ ರೆಡಿ ಆಗಿ. ಓಕೆ, ರೆಡಿನಾ ಸರ್? ರೆಡಿ. ಓಕೆ. ನಾನು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ. ನನಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ತೀನಿ ಸರ್. ನೀವು ತುಂಬಾ ಕುಡಿತೀರಂತೆ, ಅದು ಪರವಾಗಿಲ್ಲ, ಎಲ್ಲರೂ ಕುಡಿತಾರೆ. ಆದ್ರೆ ನೀವು ಒಂದೇ ಬ್ರ್ಯಾಂಡ್ ಇದ್ದು 5-6 ಸ್ಥಳಕ್ಕೆ ಹೋಗಿ ಅದೇ ಬ್ರ್ಯಾಂಡ್ ಇದ್ದು ಕುಡಿತೀರಂತೆ, ಅದ್ಯಾಕೆ ಒಂದೇ ಬ್ರ್ಯಾಂಡ್ ಇದ್ದು ಕುಡಿಯುವುದಿಲ್ಲ? ಪ್ರಶ್ನೆ ಕೇಳ್ತೀನಿ. ಏನ್ ಹೇಳ್ತೀರಿ? ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ? ಓಕೆ, ಕೇಳಿ. ನೀವು ಇಸ್ಕಾನ್ ಹೋಗ್ತೀರಾ? ಏನು? ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ. ಅಯ್ಯೋ, ನಾವು ಹೋಗ್ತೀವಪ್ಪ. ಹೌದು. ಮತ್ತೆ ಅಲ್ಲಿ ನಾರಾಯಣ ಸ್ವಾಮಿ ಟೆಂಪಲ್. ನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲಿದೆ? ಬಳೆಪೇಟಲ್ಲಿ. ಬಳೆಪೇಟೆ, ಅದಕ್ಕೂ ಹೋಗ್ತೀವಿ, ಅವಾಗ ಹೋಗ್ತೀವಿ. ಹೌದು. ಯಾವುದು? ತಿರುಪತಿನ? ಅಯ್ಯೋ, ತಿರುಪತಿ. ನಾವು ವರ್ಷಕ್ಕೊಂದ್ಸಲ ಹೋಗೋದಿದ್ರೆ ಆಗೋದಿಲ್ಲ. ನಮ್ಮ ದೇವರು, ಮನೆ ದೇವರು, ಹೋಗ್ಲೇಬೇಕು. ಮತ್ತೆ ನೀವು ಎಲ್ಲ ದೇವರು ಒಂದೇ ಹೇಳ್ತೀರ. ಹೌದು. ಮತ್ತೆ ಬೇರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ? ಹೌದಲ್ವಾ? ಹೌದು ಸರ್. ಅದು ಯಾಕೆ ಹೋಗ್ತೀರಾ? ಸ್ಥಳ ಮಹಾತ್ಮ್ಯಂತ ಹೋಗ್ತೀರಾ? ಲಾಜಿಕ್ ಅದೇ. ಏನದು ಲಾಜಿಕ್ ಇದೆ. ಸ್ಥಳ ಮಹಾತ್ಮ್ಯಂತ ಹೋಗ್ತೀರಾ? ಓ, ಸ್ಥಳ ಅದು ಹೌದು ಸರ್. ನಾವು ಬೇರೆ ಬಾರ್ಗೆ ಹೋಗ್ತೀವಿ. ಫಸ್ಟ್ ಸಿ ಹಾರ್ಸ್ ಬಾರ್. ಸಿ ಹಾರ್ಸ್ ಅಂತ ಕಣೋ. ಮಲ್ಲೇಶ್ವರಂ 17 ಕ್ರಾಸ್. ನೋಡಿದೀನಿ. ಆಮೇಲೆ ವೈಟ್ ಹಾರ್ಸ್ ಬಾರ್. ಅದೇ ಪಕ್ಕದಲ್ಲಿಲ್ಲ ಮಲ್ಲೇಶ್ವರ. ಲಾಸ್ಟ್ ಅಲ್ಲಿ ಡ್ರ್ಯಾಗನ್ ಬಾರ್ ಹೋಗ್ತೀವಿ. ಡ್ರ್ಯಾಗನ್ ಬಾರ್. ಓ, ಅದು ಗೊತ್ತಿದೆಯಾ ಮೇಡಮ್ ನಿಮ್ಗೆ? ಇಲ್ಲಲ್ಲ, ಅವ್ರು ನೋಡಿದ್ವಿ. ಫ್ಯಾಮಿಲಿ ಜೊತೆ ಬಂದ್ಬಿಡ್ತಾರೆ. ಫ್ಯಾಮಿಲಿ ಬಾರ್. ನೋಡಿಲ್ಲ ಗುಂಡಪ್ಪನ ಸಮುದ್ರದ ಫೋಟೋ ಎಲ್ಲ ಚೆನ್ನಾಗಿ ಬ್ಲೂ ಕಲರ್ ಲೈಟ್ ಎಲ್ಲ ಮ್ಯೂಸಿಕ್ ಹಂಗೆ ಸಾಫ್ಟ್ ಬೇಗ ಹಾಕಿದ್ರೆ ನಿಧಾನಕ್ಕೆ ಎಲ್ಲ ಆಮೇಲೆ ವೈಟ್ ಹಾರ್ಸ್ ಬರ್ದೆ. ಇನ್ನು ವೈಟ್ ಹಾರ್ಸ್ ಅಂದ್ರೆ ಈ ಹೆಸರುಗಳೇ ನನಗೆ ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಇಲ್ಲ, ಗೊತ್ತಾಗುತ್ತೆ. ವೈಟ್ ಹಾರ್ಸ್ ಅಲ್ಲಿ ಕುದುರೆ ಎಲ್ಲ ಸ್ಟ್ಯಾಚ್ಯೂ ಇರುತ್ತೆ. ಅಲ್ಲಿ ಮತ್ತೆ ಡೆಸರ್ಟ್, ಡೇಟ್ಸ್ ಫಾರ್ಮ್ ಅದೆಲ್ಲ ಇದೆ. ಡೆಕೋರೇಷನ್, ಅಟ್ಮಾಸ್ಫಿಯರ್ ಬೇರೆ. ಅದೇ ಮ್ಯೂಸಿಕ್ ಹಂಗೆ ಫಾಸ್ಟ್ ಆಗಿರುತ್ತೆ. ಟಕ 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 ಟಕ. ಅಲ್ಲಿ ಒಂದು 2 ಪೆಗ್ ಬಿಟ್ರೆ ಒಳ್ಳೆ ಕಿಕ್ಕಿದ. ಮೇಡಮ್, ನೀವು ಒಪ್ತೀರಾ ಅದು? ಅವ್ರು ಹೇಳಿದ್ರೆ ಒಪ್ತೀರಾ? ಲಾಸ್ಟ್ ಅಲ್ಲಿ ಡ್ರ್ಯಾಗನ್ ಬಾರ್. ಎಲ್ಲ ಚೈನೀಸ್ ಹುಡುಗರು ಇರ್ತಾರೆ. ಅಲ್ಲೆಲ್ಲ ಚೈನೀಸ್. ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟ ಇಲ್ಲ ಮೇಡಮ್, ಹಾವು ಹೇಳಿದ್ರೆ ಬನ್ನಿ ಅಂತ. ಅವರೆಲ್ಲ ಹಾವು ತಿಂತಾರೆ, ಎಲ್ಲ ತಿಂದ್ಬಿಡ್ತಾರೆ. ದುಡ್ಲೆ ಎಲ್ಲ ತಿಂತಾರೆ. ನಾವು ಮಾತ್ರ ಬಿಡಿ ಕಾಂಗ್ರೆಸ್ ಅದೇ ನಮ್ಗೆ ಅದೇ ಸೆಟ್ ಆಗುತ್ತೆ. ಅಲ್ಲಿ ಮತ್ತೆ ಎಲ್ಲ ಹುಡುಗರು ಚೈನೀಸ್ ಇರ್ತಾರೆ. ಮ್ಯೂಸಿಕ್ ಹಂಗೆ ಅಲ್ಲಿ ಒಂದು 2 ಪೆಗ್ ಹಾಕ್ಬಿಟ್ರೆ ಅದೇ ಇಂಡಿಯನ್ ಬಿಸ್ಕಿ ಎಲ್ಲ ಚೈನೀಸ್ ಬಿಸ್ಕಿ ತರ ಹಾಕ್ಬಿಡ್ತಾರೆ. ಚೈನಾಗ ಹೋದ್ರ ಅದಕ್ಕೆ ಎಲ್ಲ ಸ್ಥಳ ಮೆಹಸ್ಮೆ. ಒಂದೊಂದು ಜಾಗಿಗೆ ಒಂದೊಂದು ಅಟ್ಮಾಸ್ಫಿಯರ್ ಯು ಸಿ ವಿಚ್ ವೆರಿ ಮಚ್ ಇಟ್ ಕೌಂಟ್ಸ್. ಅದಕ್ಕೆ ನಾವು ಅಲ್ಲಿ ಬೇರೆ ಬಾರಿಗೆ ಹೋಗಿ ಅದೇ ಬ್ರ್ಯಾಂಡ್ ವಿಸ್ಕಿ ಲಾಜಿಕ್ ಅಂತ ಈಗ ಅರ್ಥ ಆಯ್ತು. ಕುಡುಕಪ್ಪನಿಗೆ
ನಮಗೆ ಲಾಜಿಕ್ ಬೇರೆ. ಸರಿ, ನೀವು ಅದು ಒಂದು ಹೌದು. ನೀವು ಎಲ್ಲ ಕಡೆ ಹೋಗೋದು ಯಾವ ಬ್ರ್ಯಾಂಡ್? ಯಾವ ಬ್ರ್ಯಾಂಡ್? ನಾವು ಅದು ಇದೆಲ್ಲ ನಿಮ್ಮದು ಕೆವಾಟ್ಸ್ ಬಿಸ್ಕೆಟ್. ಎಲ್ಲ ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಹೇಳಿದ್ರು. ಇವತ್ತು ಎಷ್ಟು ಕಡೆ ಹಾಕಿದ್ರು ನಿಮಗೆ? ನಾನು ಯಾರು ಇನ್ನು ಹೋಗ್ಬೇಕಷ್ಟೇ ಮತ್ತೆ ಟೈಮ್ ಇದ್ರೆ ಆವಾಗಲೇ ಟೈಮ್ ಇಲ್ಲ. ನಮ್ಮ ಅದು ಮನೇಲಿ ಬೈತಾರೆ, ಈಗ ಭಯಂಕರ ಜಾಸ್ತಿ ಕುಡಿತಾ ಇದ್ದ. ಇವತ್ತು ಮನೆಗೆ ಬೇಗ ಕುಡಿಲಿಕ್ಕಿದೆಯಾ ನಿಮಗೆ? ಇನ್ನು ಕುಡಿಲಿಕ್ಕಿದೆಯಾ? ಇವತ್ತು ಬೇರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಬೇಗ ಮನೆಗೆ ಹೌದಾ? ಹಿಂಗೆ ಇಟ್ಕೊಂಡು ಸರಿ. ತುಂಬಾ ಥ್ಯಾಂಕ್ಸ್. ಆಯ್ತಾ? ಇದು ಬರುತ್ತೆ. ನಮ್ಗೆ ಯಾವ ಬರುತ್ತೆ ಹೇಳಿಬಿಡಿ. ಬರುತ್ತೆ ನಾಳೆಲ್ಲ ನಾಡಿದ್ದು ಬರುತ್ತೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ತಿಳಿಸ್ಬೇಕು. ನಾನು ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ಗೊತ್ತು